ಕನ್ನಡ ವಿಷಯದ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಪ್ರಬಂಧದ ವಿಷಯವಾಗಿ ಪ್ರಜಾಪ್ರಭುತ್ವ ಎಂಬ ವಿಷಯವನ್ನು ಕುರಿತು ಈ ತರಗತಿಯಲ್ಲಿ ನಾವು ಗಮನಿಸೋಣ. ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಅನೇಕ ರೀತಿಯ ಅಧಿಕಾರ ಹೊಂದಿದ ಸರ್ಕಾರಗಳಿವೆ. ಅವುಗಳಲ್ಲಿ ಪ್ರಜೆಗಳನ್ನೇ ಮುಖ್ಯರನ್ನಾಗಿಸಿ ಅವರಿಂದ ಅವರಿಗಾಗಿಯೇ ನಡೆಯುವ ಸರ್ಕಾರವೆಂದರೆ ಪ್ರಜಾಪ್ರಭುತ್ವ. ಇಂದಿನ ಯುಗ ಪ್ರಜಾಪ್ರಭುತ್ವ ಯುಗವೆಂದು ಹೇಳುವುದುಂಟು. ರಾಜ್ಯ ವ್ಯವಸ್ಥೆಯಲ್ಲಿ ಪ್ರಜಾಪ್ರತಿನಿಧಿ ಪ್ರಭುತ್ವಕ್ಕೆ ಇಂದು ಅಗ್ರಸ್ಥಾನವಿದೆ. ಪ್ರಜಾಪ್ರಭುತ್ವದ ವಿರುದ್ಧ ಹೋರಾಡಿದ ಪ್ರಭುತ್ವಗಳು ಹಾಗೂ ತತ್ವಗಳು ಹೆಚ್ಚಾಗಿ ಸೋಲನ್ನೇ ಅಪ್ಪುವಂತೆ ತೋರುತ್ತದೆ. ಪ್ರಜಾಪ್ರಭುತ್ವದಲ್ಲಿ ಮಾತ್ರ ಪ್ರಜೆಗಳು ರಾಜಕೀಯ ಹಾಗೂ ಮೂಲಭೂತ ಹಕ್ಕುಗಳನ್ನು ಪಡೆದು ತಮ್ಮ ವ್ಯಕ್ತಿತ್ವವನ್ನು ಬೆಳೆಸಲು ಸಾಧ್ಯ. ಪ್ರಜೆಗಳ ಹಿತವೇ ಪ್ರಜಾಪ್ರಭುತ್ವದ ಗುರಿ. ಪ್ರಜಾಪ್ರಭುತ್ವದ ಯಶಸ್ಸು ಕೇವಲ ಅಧಿಕಾರ ವಹಿಸಿದ ಪ್ರಜಾಪ್ರತಿನಿಧಿಗಳನ್ನು ಅವಲಂಬಿಸಿಲ್ಲ. ಇದರ ಯಶಸ್ಸು ಪ್ರತಿಯೊಬ್ಬ ಪ್ರಜೆಯನ್ನು ಅವಲಂಬಿಸಿದೆ. ಪ್ರಜಾಪ್ರಭುತ್ವವೆಂಬ ವೃಕ್ಷಕ್ಕೆ ಆಹಾರವನ್ನು ಒದಗಿಸದಿದ್ದರೆ ವೃಕ್ಷವು ಪುಷ್ಟಿಯಾಗಿ ಬೆಳೆದು ಫಲವನ್ನು ಬಿಡಲಾರವು. ಆದ್ದರಿಂದ ಎಲ್ಲ ಪ್ರಜೆಗಳು ಪ್ರಜಾಪ್ರಭುತ್ವದ ಮಹತ್ವ, ಕಾರ್ಯಪದ್ಧತಿ, ಅದರ ಸಫಲತೆಗೆ ಬೇಕಾಗುವ ಮೂಲತತ್ವಗಳು ಇತ್ಯಾದಿಗಳನ್ನು ಪೂರ್ಣ ಅರಿತು ನಡೆಯಬೇಕಾಗುತ್ತದೆ. ಪ್ರಜಾಪ್ರಭುತ್ವವನ್ನು ಅನೇಕ ರಾಜ್ಯಶಾಸ್ತ್ರಜ್ಞರು ಅನೇಕ ಬಗೆಯಾಗಿ ವಿವರಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಅಬ್ರಹಾಂ ಲಿಂಕನ್ ಅವರು ಪ್ರಜೆಗಳಿಂದ ಮತ್ತು ಪ್ರಜೆಗಳಿಗಾಗಿ ಇರುವ ಸರ್ಕಾರವೇ ಪ್ರಜಾಪ್ರಭುತ್ವ ಎಂದಿರುವ ಮಾತುಗಳು ಸುಪ್ರಸಿದ್ಧವಾಗಿದೆ. ಪ್ರಜಾಪ್ರಭುತ್ವದ ಅರ್ಥವನ್ನು ಸಂಕ್ಷಿಪ್ತವಾಗಿ ಈ ರೀತಿಯಾಗಿ ಹೇಳಬಹುದು. ಪ್ರಜಾಪ್ರಭುತ್ವವು ಜನಗಳ ಸರ್ಕಾರ. ಇದರಲ್ಲಿ ಜನಗಳೇ ಆಳುವವರು ಹಾಗೂ ಆಳಿಸಿಕೊಳ್ಳುವವರು. ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸರ್ಕಾರವು ಪ್ರಜೆಗಳ ಅಧೀನದಲ್ಲಿರುತ್ತದೆ. ಪ್ರಜೆಗಳು ತಮ್ಮ ಇಚ್ಛೆಗನುಗುಣವಾಗಿ ಸರ್ಕಾರವನ್ನು ರಚಿಸಬಹುದು ಮತ್ತು ಬದಲಾಯಿಸಬಹುದು. ಸಾರ್ವಭೌಮತ್ವವು ಪ್ರಜೆಗಳಿಗೆ ಸೇರಿರುತ್ತದೆ. ಪ್ರಜಾ ಸರ್ಕಾರದಲ್ಲಿ ಎಲ್ಲರೂ ಸ್ವತಂತ್ರರು. ತಮ್ಮ ಅಭಿಪ್ರಾಯಗಳನ್ನು ಯಾರ ಪ್ರಭಾವಕ್ಕೂ ಒಳಪಡಿಸದೆ ಧೈರ್ಯದಿಂದ ತಮ್ಮ ಸ್ವಂತ ಅಭಿಪ್ರಾಯವನ್ನು ಕೊಡಬಹುದು. ಜಾತಿ, ಮತ, ಕುಲ, ಗೋತ್ರ, ಬಣ್ಣ, ಸ್ಥಾನ ಇವುಗಳ ಭೇದ ಭಾವಗಳಿಲ್ಲದೆ ಕಾನೂನಿನ ಎದುರಿನಲ್ಲಿ ಎಲ್ಲರೂ ಸರಿಸಮಾನರು. ಎಲ್ಲ ನಾಗರಿಕರು ಸರಿಸಮಾನ ಹಕ್ಕು ಬಾಧ್ಯತೆಗಳನ್ನು ಹೊಂದಿರುತ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಗುಲಾಮಗಿರಿಗೆ ಮತ್ತು ಸಾಮ್ರಾಜ್ಯಶಾಹಿತನಕ್ಕೆ ಅವಕಾಶವಿಲ್ಲ. ಸಮಾಜದ, ದೇಶದ ಹಾಗೂ ಜನಗಳ ಪ್ರಗತಿಯೇ ಇದರ ಮೂಲೋದ್ದೇಶ. ಇಂದಿನ ಭಾರತದ ಅನೇಕ ಸಮಸ್ಯೆಗಳಿಗೆ ಪ್ರಜಾಪ್ರಭುತ್ವದ ಮೂಲ ತತ್ವಗಳ ಅರಿವು ಇಲ್ಲದಿರುವುದೇ ಕಾರಣವೆಂದು ತೋರುತ್ತದೆ. ಆದುದರಿಂದ ಎಲ್ಲ ಪ್ರಜೆಗಳು ಇವುಗಳನ್ನು ಅರಿತು ನಡೆದರೆ ದೇಶದ ಅನೇಕ ಸಮಸ್ಯೆಗಳು ಮಾಯವಾಗಿ ಪ್ರಜಾಪ್ರಭುತ್ವವು ಯಶಸ್ವಿಯಾಗಿ ಕಾರ್ಯ ಮಾಡುವುದಲ್ಲದೆ ದೇಶ ಪ್ರಗತಿ ಹೊಂದುತ್ತದೆ. ಪ್ರಜೆಗಳು ಸದಾ ಜಾಗೃತರಾಗಿದ್ದು ತಮ್ಮ ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡಿಕೊಳ್ಳಬೇಕಾಗುತ್ತದೆ. ಯಾವುದೇ ಸಂವಿಧಾನದತ್ತ ಮೂಲಭೂತ ಹಕ್ಕಾಗಲಿ, ಇನ್ಯಾವುದೇ ಪವಿತ್ರ ವ್ಯಕ್ತಿ ಸ್ವಾತಂತ್ರ್ಯವಾಗಲಿ, ಆ ಸ್ವಾತಂತ್ರ್ಯವನ್ನು ಅನುಭವಿಸುತ್ತೇವೆ, ಉಳಿಸಿಕೊಳ್ಳುತ್ತೇವೆ ಎಂಬ ದೃಢವಾದ ಸಂಕಲ್ಪವೇ ಅವುಗಳ ಉಪಯುಕ್ತತೆಯ ಆಧಾರ. ಪ್ರಜೆಗಳಿಗೆ ತಮ್ಮ ಹಕ್ಕುಗಳನ್ನು ಅನುಭವಿಸುವ, ಕಾಪಾಡಿಕೊಳ್ಳುವ ದೃಢ ನಿರ್ಧಾರ, ಛಲಗಾರಿಕೆ ಇಲ್ಲದಿದ್ದರೆ ಯಾವ ಸಂವಿಧಾನವೂ ಅವರನ್ನು ರಕ್ಷಿಸಲಾರದು. ಕೇವಲ ವಿದ್ಯಾವಂತರು, ರಾಜಕಾರಣಿಗಳು ಹಾಗೂ ಮುಂದಾಳುಗಳು ಸರಿಯಾದ ನಿರ್ಣಯಗಳನ್ನು ತೆಗೆದುಕೊಂಡರಷ್ಟೇ ಪ್ರಜಾಪ್ರಭುತ್ವ ಯಶಸ್ವಿಯಾಗಲಾರದು. ಭಾರತದ ಹಳ್ಳಿಗಳಲ್ಲಿರುವ ಜನಸಾಮಾನ್ಯನು ಪ್ರಜಾಪ್ರಭುತ್ವವನ್ನು ಅರ್ಥ ಮಾಡಿಕೊಂಡು ಸರಿಯಾದ ನಿರ್ಣಯಕ್ಕೆ ಬಂದರೆ ಪ್ರಜಾಪ್ರಭುತ್ವ ಯಶಸ್ವಿಯಾಗಬಹುದು ಎಂಬುದನ್ನು ಈ ವಿಷಯವು ನಮಗೆ ಪರಿಚಯ ಮಾಡಿಕೊಡುತ್ತದೆ. ನಮಸ್ಕಾರ.